ನಿನ್ನೆ ಇಡೀ ದೇಶವೇ ಬಹಳ ಖುಷಿಯಲ್ಲಿತ್ತು. ಕಾರಣ ಅಂತ ಅಂದ್ರೆ ಕೊರೋನಾದ ವಿರುದ್ಧವಾಗಿ ಹೋರಾಡುವಂತ ನಿಟ್ಟಿನಲ್ಲಿ 2 ವ್ಯಾಕ್ಸಿನ್ಗಳಿಗೆ ಅನುಮೋದನೆಯನ್ನ ಕೊಡಲಾಯಿತು. ಬಟ್ ಅದೇ ಸಂದರ್ಭದಿಂದ ಒಂದು ಗೊಂದಲ ಕೂಡ ಶುರುವಾಯಿತು. 2 ವ್ಯಾಕ್ಸಿನ್ಗಳ ಪೈಕಿ ಕೋವ್ಯಾಕ್ಸಿನ್ ಇನ್ನೂ ಕೂಡ 3ನೇ ಹಂತದ ಕ್ಲಿನಿಕಲ್ ಟ್ರಯಲ್ ಅನ್ನ ಮುಗಿಸಿಲ್ಲ. ಅದಾಗಲೇ ಯಾಕೆ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಡಲಾಯಿತು? ಅಂತ ಅರ್ಜೆನ್ಸಿ ಏನಿತ್ತು? ಇದೇ ವಿಚಾರವನ್ನ ಕೆಲ ಕಾಂಗ್ರೆಸ್ ನಾಯಕರು ಕೂಡ ಪ್ರಸ್ತಾಪ ಮಾಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಈ ವ್ಯಾಕ್ಸಿನ್ ವಿಚಾರವಾಗಿನ ಡರ್ಟಿ ಪಾಲಿಟಿಕ್ಸ್. ಇವತ್ತು ಕೂಡ ಈ ವಿಚಾರ ಬಹಳ ಗೊಂದಲದಲ್ಲಿರುವಂತಹ ಸಂಗತಿಗೆ ಸಂಬಂಧಪಟ್ಟ ಹಾಗೆ ಬಹಳ ಟೀಕೆಗಳು ವ್ಯಕ್ತವಾಯಿತು. ಆಮೇಲೆ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿಬಂತು. ಇದೆಲ್ಲ ಆಗ್ತಾ ಇದ್ದ ಹಾಗೇನೆ ಈ ಕೋವ್ಯಾಕ್ಸಿನ್ಗೆ ಸಂಬಂಧಪಟ್ಟ ಹಾಗಿನ ಭಾರತ ಬಯೋಟೆಕ್ನ ಮುಖ್ಯಸ್ಥರು ಖುದ್ದು ಅವರೇ ಬಂದು ಒಂದಷ್ಟು ವಿವರಣೆಯನ್ನ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಭಾರತದ ವಿಜ್ಞಾನಿಗಳು ಒಂದಲ್ಲ ಎರಡೆರಡು ಮೇಡ್ ಇನ್ ಇಂಡಿಯಾ ವ್ಯಾಕ್ಸಿನ್ ಅನ್ನು ಸಿದ್ಧಪಡಿಸಿದ್ದಾರೆ ಅಂತ ಪ್ರಧಾನಿ ಮೋದಿ ವಿಜ್ಞಾನಿಗಳನ್ನ ಶ್ಲಾಘಿಸುತ್ತಿದ್ದಾರೆ. भारत के वैज्ञानिकों ने एक नहीं दो मेड इन इंडिया कोविड वैक्सीन विकसित करने में सफलता पाई. ಆದರೆ ಸಮಾಜವಾದಿ ಪಕ್ಷದ ನಾಯಕ ಉತ್ತರ ಪ್ರದೇಶದ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಇದು ಬಿಜೆಪಿ ವ್ಯಾಕ್ಸಿನ್, ಇದನ್ನ ನಾನು ಹಾಕಿಸಿಕೊಳ್ಳೋದಿಲ್ಲ ಎಂದಿದ್ದಾರೆ. देखिए मैं तो नहीं लगवाऊंगा अभी वैक्सीन, मैंने अपनी बात कह दी और वो भी बीजेपी लगाई, उसका भरोसा करूंगा मैं? अरे जाओ भाई, अरे अपनी सरकार आएगी सबको फ्री वैक्सीन लगेगी. हम बीजेपी का वैक्सीन नहीं लगवाते. ಇನ್ನು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಭಾರತ್ ಬಯೋಟೆಕ್ ಅಭಿವೃದ್ಧಿ ಪಡಿಸಿರೋ ಕೋವ್ಯಾಕ್ಸಿನ್ ಇನ್ನು 3ನೇ ಹಂತದ ಪ್ರಯೋಗದಲ್ಲಿದೆ. ಇಂಥ ಹೊತ್ತಲ್ಲಿ ಲಸಿಕೆ ಬಳಕೆಗೆ ಅನುಮತಿ ನೀಡಿರುವುದು ಡೇಂಜರ್ ಅಂತ ಟ್ವೀಟ್ ಮಾಡಿದ್ದಾರೆ. ಮಧ್ಯಪ್ರದೇಶದ ಕಾಂಗ್ರೆಸ್ ಶಾಸಕ ಅಜಿತ್ ಶರ್ಮಾ ಇಂಥ ವ್ಯಾಕ್ಸಿನ್ ಅನ್ನ ಪ್ರಧಾನಿ ಮೋದಿ ಮೊದಲು ಪಡೆಯಲಿ, ಆ ಮೂಲಕ ಜನರಿಗೆ ಧೈರ್ಯ ತುಂಬಲಿ ಅಂತ ಹೇಳಿದ್ದಾರೆ. ನಿಜ, ಭಾರತದಲ್ಲಿ ಏನೇ ಆರಂಭವಾದ್ರೂ ಏನೇ ಅಂತ್ಯವಾದ್ರೂ ಅದರಲ್ಲೊಂದು ರಾಜಕೀಯ ಸೇರಿರುತ್ತೆ. ನಮ್ಮ ದೇಶದ ಎಲ್ಲಾ ವಿಚಾರಗಳಲ್ಲೂ ರಾಜಕೀಯ ಅನ್ನೋದು ರಕ್ತಗತ. ಎಲ್ಲವನ್ನೂ ರಾಜಕೀಯ ದೃಷ್ಟಿಕೋನದಿಂದ ನೋಡೋ, ರಾಜಕೀಯವಾಗಿ ಬಳಸಿಕೊಳ್ಳೋ ಅಜೆಂಡಾ ಇರುತ್ತೆ. ಈಗ ಕೊರೋನಾ ವ್ಯಾಕ್ಸಿನ್ ವಿಚಾರದಲ್ಲೂ ರಾಜಕೀಯ ರಾಡಿ ಹರಿದಾಡ್ತಾ ಇರೋದು ದೊಡ್ಡ ದುರಂತ. ಕೊರೋನಾ ವ್ಯಾಕ್ಸಿನ್ ವಿಚಾರದಲ್ಲೂ ಕೀಳು ರಾಜಕಾರಣ. ಕೊರೋನಾ ಇಡೀ ಜಗತ್ತನ್ನೇ ನರಕವನ್ನಾಗಿಸಿದೆ, ಮನುಕುಲ ಮರಣದಂಚಿಗೆ ಬಂದು ನಿಲ್ಲುವಂತೆ ಮಾಡಿದೆ. ಇಂಥ ಕೊರೋನಾ ಸಂಹಾರಕ್ಕೆ ವ್ಯಾಕ್ಸಿನ್ ಸಿದ್ಧವಾಗಿದೆ. ಒಂದಲ್ಲ ಎರಡೆರಡು ಲಸಿಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆದರೆ ಇಂಥ ಹೊತ್ತಿನಲ್ಲೂ ವ್ಯಾಕ್ಸಿನ್ ವಿಚಾರದಲ್ಲೂ ಮತ್ತೆ ರಾಜಕಾರಣ ನಡೆಯೋಕೆ ಶುರುವಾಗಿದೆ. ಹಾಗಿದ್ರೆ ಏನದೋ ಪಾಲಿಟಿಕ್ಸ್, ಅದನ್ನೇ ತೋರಿಸ್ತೀವಿ ನೋಡಿ. ಕೋವ್ಯಾಕ್ಸಿನ್ ಲಸಿಕೆ ಬಗ್ಗೆ ಪ್ರಶ್ನೆ ಎತ್ತಿದ ಶಶಿ ತರೂರ್, ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಈ 2 ಲಸಿಕೆಗಳೇ ಕೊರೋನಾ ಓಡಿಸಲು ಭಾರತಕ್ಕೆ ಸಿಕ್ಕಿರೋ ಬ್ರಹ್ಮಾಸ್ತ್ರಗಳು. ಈ 2 ಲಸಿಕೆಗಳ ತುರ್ತು ಬಳಕೆಗೆ DCGI ಅಂದ್ರೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾನೇ ಒಪ್ಪಿಗೆ ನೀಡಿತ್ತು. After adequate examination, the CDSCO has decided to accept the recommendations of the expert committee, and accordingly vaccines of Messrs Serum and Bharat Biotech are being approved for restricted use in emergency situation, and permission is being granted. ಆದರೆ ಕಾಂಗ್ರೆಸ್ ಪಕ್ಷದ ಶಶಿ ತರೂರ್ ಕೋವ್ಯಾಕ್ಸಿನ್ ಲಸಿಕೆ ತುರ್ತು ಬಳಕೆಗೆ ನೀಡಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೋವ್ಯಾಕ್ಸಿನ್ ಲಸಿಕೆ ಇನ್ನೂ 3ನೇ ಹಂತದ ಪ್ರಯೋಗದಲ್ಲಿದೆ. ಈ ವ್ಯಾಕ್ಸಿನ್ ಎಷ್ಟು ಪರಿಣಾಮಕಾರಿಯಾಗಿದೆ, ಎಷ್ಟು ಜನರಿಗೆ ಪ್ರಯೋಗ ನಡೆಸಲಾಗಿದೆ, ಪ್ರಯೋಗದ ವರದಿ ಏನು ಬಂದಿದೆ ಗೊತ್ತಿಲ್ಲ. ಹೀಗೆ 3ನೇ ಹಂತದ ಅಂಕಿ ಅಂಶಗಳೇ ಬಂದಿಲ್ಲ. ಆಗಲೇ ಗ್ರೀನ್ ಸಿಗ್ನಲ್ ಕೊಟ್ರೆ ಹೇಗೆ? ಈ ಬಗ್ಗೆ ಸ್ಪಷ್ಟನೆ ನೀಡಬೇಕೆಂದು ಕೇಂದ್ರ ಆರೋಗ್ಯ ಸಚಿವರಿಗೆ ಟ್ವೀಟ್ ಮೂಲಕ ಪ್ರಶ್ನಿಸಿದ್ದಾರೆ. ಕೋವ್ಯಾಕ್ಸಿನ್ ಬಗ್ಗೆ ಪ್ರಶ್ನೆ ಎತ್ತಿದ್ದಕ್ಕೆ ಅಸಮಾಧಾನ.
ಯಾವಾಗ ಕೋವ್ಯಾಕ್ಸಿನ್ ಲಸಿಕೆ ಬಗ್ಗೆ ಹೀಗೆ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಎತ್ತಿದ್ರು. ಇಂದು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಕೋವ್ಯಾಕ್ಸಿನ್ ಲಸಿಕೆ ಅಭಿವೃದ್ಧಿ ಪಡಿಸಿರೋ ಭಾರತ್ ಬಯೋಟೆಕ್ನ ಎಂಡಿ ಕೃಷ್ಣ, ನಾವೆಲ್ಲ ಮಾಹಿತಿ ಎಲ್ಲ ಡಾಟಾ ನೀಡಿದ್ದೇವೆ, ಹೀಗಿದ್ರು ಪ್ರಶ್ನೆ ಮಾಡ್ತಿದ್ದಾರೆ. ಭಾರತದ ವಿಜ್ಞಾನಿಗಳು ಅಂದ್ರೆ ತುಂಬಾ ಚೀಪ್ ಅನ್ಕೊಂಡಿದ್ದಾರೆ ಅಂತ ಬೇಸರ ಹೊರಹಾಕಿದ್ರು. It's a very confusing slide, but we put all transparently every data when we submitted it to each committee and when we got approval, when we done the trial, everything is put in the slide. People question, oh, we are not transparent. I don't know what is transparency to me. When I put everything in the black and white like this, people still question transparent because Indian scientists are cheap people. You can throw the stones on them on anything you want to. And that is the problem. ಕಾಂಗ್ರೆಸ್ ಕೊರೋನಾ ಎರಡು ಭಯಂಕರ ರೂಪಾಂತರಿಗಳು. ಇನ್ನು 2 ಲಸಿಕೆಗೆ ಅನುಮತಿ ಸಿಗೋ ಮೊದಲೇ ಇದು ಬಿಜೆಪಿ ಲಸಿಕೆ, ಈ ಲಸಿಕೆಯನ್ನ ನಾನು ಪಡೆಯಲ್ಲ ಅಂತ ಉತ್ತರ ಪ್ರದೇಶ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಹೇಳಿದ್ರು. ಇವತ್ತು ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ತಿರುಗೇಟು ಕೊಟ್ಟ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಸಂಬಿತ್ ಪಾತ್ರ, ಬೇರೆ ದೇಶದಲ್ಲಿ ನಮ್ಮ ವಿಜ್ಞಾನಿಗಳನ್ನ ಕೊಂಡಾಡ್ತಿದ್ದಾರೆ, ಆದ್ರೆ ನಮ್ಮ ದೇಶದವರೇ ಅನುಮಾನದಿಂದ ನೋಡ್ತಾರೆ ಅಂದ್ರು. ಅಷ್ಟೇ ಅಲ್ಲ, ಕೊರೋನಾ ಕಾಂಗ್ರೆಸ್ ಎರಡು ಒಂದೇ ಅನ್ನೋ ಅರ್ಥದಲ್ಲೇ ಕುಟುಕಿದ್ರು. कोरोना वायरस बहुत परेशान है और कांग्रेस पार्टी बहुत परेशान है। समझ में आ रहा है कोरोना वायरस क्यों परेशान है, क्योंकि कोरोना वायरस के दिन अब गिने चुने रह गए। कांग्रेस क्यों परेशान है, इसका जवाब कांग्रेस को ही देना पड़ेगा। कांग्रेस और कोरोना दोनों परेशान है. ರಾಜಕೀಯವನ್ನ ಒಮ್ಮೆ ಬದಿಗಿಡೋಣ. ಅಸಲಿಗೆ ಈ ಲಸಿಕೆಗೆ ಒಪ್ಪಿಗೆ ಕೊಡೋದು ಯಾವುದೇ ರಾಜಕೀಯ ಪಕ್ಷ ಅಲ್ಲ, ಬದಲಿಗೆ ಇದಕ್ಕೊಂದು ತಜ್ಞರ ಸಮಿತಿ ಇರುತ್ತೆ. ಆ ಸಮಿತಿಯೇ ಲಸಿಕೆಯನ್ನ ಪರಿಶೀಲನೆ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ಲಸಿಕೆಗೆ ಅನುಮತಿ ಸಿಕ್ಕಿದ್ದು ಹೇಗೆ ಅನ್ನೋದನ್ನ ತೋರಿಸ್ತೀವಿ. ಆಗ ರಾಜಕೀಯದ ನಿಜ ಬಣ್ಣ ಬಯಲಾಗುತ್ತೆ. ಅಂದಹಾಗೆ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಲಸಿಕೆಗಳ ತುರ್ತು ಬಳಕೆಗೆ ಒಪ್ಪಿಗೆ ನೀಡಿರೋದು ಡಿಸಿಜಿಐ ಅಂದ್ರೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ. ಎರಡೂ ಲಸಿಕೆಗಳ ಸುರಕ್ಷತೆ, ಪರಿಣಾಮಕಾರಿತನದ ಬಗ್ಗೆ ವಿಷಯ ತಜ್ಞರ ಸಮಿತಿ ಸಂಪೂರ್ಣ ಪರಿಶೀಲನೆ ನಡೆಸಿ ತುರ್ತು ಬಳಕೆಗೆ ಅನುಮತಿ ನೀಡುವಂತೆ ಡಿಸಿಜಿಐಗೆ ಶಿಫಾರಸು ಮಾಡಿದೆ. ಇನ್ನು ಕೋವಿಶೀಲ್ಡ್ ಇಂಗ್ಲೆಂಡ್, ಬ್ರೆಜಿಲ್ನಲ್ಲಿ 3ನೇ ಹಂತದ ಪ್ರಯೋಗ ಮುಕ್ತಾಯವಾಗಿದ್ದು, ಈ ಪ್ರಯೋಗದ ಅಂಕಿ ಅಂಶಗಳನ್ನ ಕೋವಿಶೀಲ್ಡ್ ಲಸಿಕೆ ಉತ್ಪಾದಿಸುತ್ತಿರೋ ಸೆರಮ್ ಇನ್ಸ್ಟಿಟ್ಯೂಟ್ ಡಿಸಿಜಿಐಗೆ ಸಲ್ಲಿಸಿದೆ. ಈ ಅಂಕಿ ಅಂಶಗಳ ಮೇಲೆ ಕೋವಿಶೀಲ್ಡ್ 70% ಪರಿಣಾಮಕಾರಿ ಅಂತ ಸಾಬೀತಾಗಿದ್ದು, ಕೋವಿಶೀಲ್ಡ್ ಲಸಿಕೆಯ ತುರ್ತು ಬಳಕೆಗೆ ಡಿಸಿಜಿಐ ಸಮ್ಮತಿ ನೀಡಿದೆ. ಇನ್ನು ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆ 3ನೇ ಹಂತದ ಪ್ರಯೋಗದಲ್ಲಿದೆ. ಆದರೆ 1 ಮತ್ತು 2ನೇ ಹಂತ ಪ್ರಯೋಗದಲ್ಲಿ ಲಸಿಕೆ ಸುರಕ್ಷತೆ, ಪರಿಣಾಮಕಾರಿ ಬಗ್ಗೆ ಖಚಿತಪಡಿಸಿಕೊಳ್ಳಲಾಗಿದೆ. ಈ ಕೆಲಸವನ್ನ ವಿಷಯ ತಜ್ಞರ ಸಮಿತಿ ಮಾಡಿದ್ದು, ಬಳಿಕ ಡಿಸಿಜಿಐಗೆ ತುರ್ತು ಬಳಕೆಗೆ ಗ್ರೀನ್ ಸಿಗ್ನಲ್ ನೀಡುವಂತೆ ಶಿಫಾರಸು ಮಾಡಿತ್ತು. ಇಷ್ಟೆಲ್ಲ ಆಗೋ ಮೊದಲೇ ಪ್ರಧಾನಿ ಮೋದಿ ಲಸಿಕೆ ಬಗ್ಗೆ ಅಂದ್ರೆ ತಯಾರಿ, ಒಪ್ಪಿಗೆ, ಹಂಚಿಕೆ ಎಲ್ಲವನ್ನೂ ವಿಜ್ಞಾನಿಗಳೇ ನೋಡಿಕೊಳ್ತಾರೆ ಎಂದಿದ್ರು. ಇಷ್ಟೆಲ್ಲ ಪ್ರಕ್ರಿಯೆಗಳು ನಡೆದು ಪರೀಕ್ಷೆಗಳು ಪಾಸಾದ ನಂತರವಷ್ಟೇ ಈ ಲಸಿಕೆಗೆ ಒಪ್ಪಿಗೆ ಸಿಕ್ಕಿದೆ. ಹಾಗಿದ್ರೂ ಇದರಲ್ಲಿ ರಾಜಕೀಯದ ಕೆಸರೆರಿಚಾಟ ನಡೀತಾ ಇದೆ. ಅಷ್ಟೇ ಅಲ್ಲ, ಇದರಲ್ಲಿ ಧರ್ಮದ ವಿಚಾರವೂ ಕೂಡ ಸೇರಿಕೊಂಡಿದೆ. ವ್ಯಾಕ್ಸಿನ್ ನಲ್ಲಿ ಹಂದಿ ಕೊಬ್ಬನ್ನ ಬಳಸಲಾಗಿದೆ, ಹೀಗಾಗಿ ಮುಸಲ್ಮಾನರು ಇದನ್ನ ಬಳಸಬಾರದು ಅಂತ ಧರ್ಮಗುರುವೊಬ್ಬರು ಫತ್ವಾ ಹೊರಡಿಸಿದ್ದಾರೆ. ವಿಜ್ಞಾನಿಗಳು ಕೊರೋನಾ ಹೆಮ್ಮಾರಿಯನ್ನ ಕಟ್ಟಿ ಹಾಕೋದಿಕ್ಕಾಗಿ ಶ್ರಮ ವಹಿಸಿ ಹಗಲು ರಾತ್ರಿ ರಿಸರ್ಚ್ ಮಾಡಿದ ನಂತರ ಪತ್ತೆ ಹಚ್ಚಿರುವ ಈ ವ್ಯಾಕ್ಸಿನ್ ವಿಚಾರದಲ್ಲಿ ಇಂಥವೆಲ್ಲ ನಡಿಬೇಕಾ ಅನ್ನೋದನ್ನ ನೀವೇ ನಿರ್ಧರಿಸಬೇಕು. ಚಂದ್ರಮೋಹನ್ ಜೊತೆ ಹರಿಪ್ರಸಾದ್, TV9 ಬೆಂಗಳೂರು.